ನಮಸ್ಕಾರ, ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ಪ್ರತಿದಿನದ ಹಾಗೆ ಇವತ್ತು ಕೂಡ IPL ಸಂಬಂಧಪಟ್ಟ ಹಾಗೆ ಒಂದು ಇನ್ಸೈಡ್ ವಿಡಿಯೋನ ಕೊಡುವಂಥ ಟೈಮ್. ಮಹೇಂದ್ರ ಸಿಂಗ್ ಧೋನಿ. MS ಧೋನಿ ಯಾರಿಗಿಷ್ಟ ಇಲ್ಲ? ಕ್ರಿಕೆಟ್ ಪ್ಲೇಯರ್ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ಪ್ಲೇಯರ್. ಆದರೆ ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, ಧೋನಿ ಸಾಕಪ್ಪ ಆಡಿದ್ದು ಇನ್ನು ನಿಲ್ಲಿಸಿ ಅಂತ. ಇದನ್ನು ಬೇರೆ ಯಾರೂ ಹೇಳ್ತಾ ಇಲ್ಲ, ಅವ್ರನ್ನ ಹೊತ್ತು ಮೆರೆಸ್ತಂಥವ್ರೇನೆ. ತಲಾ ಅಂತ ಬಂದರೆ ಸಾಕು, ಒಂದು ಜಲಕ್ಕೋಸ್ಕರ ಅದೆಷ್ಟೋ ಫ್ಯಾನ್ಸ್ ಕಾಯ್ತಾ ಇದ್ರು. CSK ಟೀಮ್ ವಿಸಿಲ್ ಪೋಡು ಅಂತಂದರೆ ಅದು ತಲಾ ಧೋನಿ ಅವರಿಂದ ಅಂತ. ಅಷ್ಟು ಮಟ್ಟಿಗೆ ಕ್ರೇಜ್, ಅಲ್ಲಿಗೆ ಅಷ್ಟು ಸಕ್ಸಸ್ಸನ್ನು ಕೂಡ ಫ್ಯಾನ್ಸ್ಗಳಿಗೆ ಕೊಟ್ಟಂಥವ್ರು MS ಧೋನಿ. 5 ಬಾರಿ ಚಾಂಪಿಯನ್ಸ್ ಟ್ರೋಫಿ, ಚಾಂಪಿಯನ್ಸ್ ಲೀಗನ್ನು ಕೂಡ ಗೆಲ್ಲಿಸಿದ್ರು. ಸೊ ಹಾಗೆ ಇನ್ನು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಂತೂ ನಿಮಗೆ ಅವ್ರು ಮಾಡಿದಂಥ ಸಾಧನೆ ಇಲ್ಲ, ಮುಟ್ಟದಂಥ ಶಿಖರ ಇಲ್ಲ. ಅಂಥ ಒಬ್ಬ ಸಕ್ಸಸ್ಫುಲ್ ಪ್ಲೇಯರ್ ಇವತ್ತು ರಸ್ತೆ ಬದಿಯಲ್ಲಿ ಮಾತಾಡಿಸ್ಬೇಕಾದ್ರೆ, ನಾನು ಮೈಕ್ ಹಿಡಿದು ಅಭಿಮಾನಿಗಳನ್ನು ಅಥವಾ ಕ್ರಿಕೆಟ್ ರಸಿಕರನ್ನು ಮಾತಾಡಿಸಿದಾಗ ಅಥವಾ ಚೆನ್ನೈ ಫ್ಯಾನ್ಸ್ಗಳನ್ನು ಮಾತಾಡಿಸಿದಾಗ ಒಬ್ಬರಾದ್ಮೇಲೆ ಒಬ್ಬರು ಧೋನಿ ಬಗ್ಗೆ ಚೀಮಾರಿ ಹಾಕ್ತಿದ್ದಾರೆ. ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ MS ಧೋನಿ ಅಂತಂದರೆ ಒಂದು ಭಾರತೀಯ ಕ್ರಿಕೆಟ್ನಲ್ಲಿ ತಂದೆ ಆದಂಥ ಒಂದು ಲೆವೆಲನ್ನು ತಲುಪಂಥವ್ರು. ಸೊ ಅವ್ರನ್ನ ನೀವು ಆಡೋದು ಬೇಡ, ನಿಲ್ಲಿಸಿ ಸಾಕು ಅಂತ ಹೇಳುವಂಥ ದಿನ ಬರುತ್ತೆ ಅಂತ. ಸೊ ಹಾಗಾಗಿ ಧೋನಿ ನೆನ್ನೆ ಆಡಿದಂಥ ಇನ್ನಿಂಗ್ಸ್ DC ವಿರುದ್ಧ ಆಡಿದ್ರು. ನೆನ್ನೆ ಭಾಳ ಅವಕಾಶ ಇತ್ತು, ಅವರು 10.4 ಓವರ್ಗೆ ಜಡೇಜಾ ಬಂದಾಗಲೇ ಅವ್ರು ಬಂದರು. ಸೊ ಆಗೊಂದು ಇಂಟೆಂಟನ್ನು ತೋರಿಸ್ತಾರೆ ಅಂತ. ಆಗಲೂ ಕೂಡ ಗೆಲ್ಲುವಂಥ ಎಲ್ಲ ಚಾನ್ಸಸ್ ಇತ್ತು. ಯಾಕಂದರೆ ಕ್ರಿಕೆಟ್ನಲ್ಲಿ ಯಾವುದೇ ಸ್ಕೋರ್ ಕೂಡ ಸಾಧ್ಯನೇ ಇಲ್ಲ ಅನ್ನೋ ಸ್ಕೋರ್ ಯಾವುದೂ ಕೂಡ ಇಲ್ಲ. ಬಟ್ ನೆನೆ ಧೋನಿ ಬಂದಾಗ 10.4 ಓವರ್ ಬೇಗ ಬಂದರು ಅಂತ ಎಲ್ರಿಗೂ ಖುಷಿ ಆಯಿತು. ಇನ್ಫ್ಯಾಕ್ಟ್ 5 ವಿಕೆಟ್ ಹೋಗಿತ್ತು. ರವೀಂದ್ರ ಜಡೇಜಾ ಔಟ್ ಆದ ಕೂಡಲೇ ಧೋನಿ ಎಂಟ್ರಿ ಕೊಡ್ತಾರೆ. ಬಿಟ್ಟರೆ ನೆಕ್ಸ್ಟ್ ಇದ್ದಿದ್ದು ಅಶ್ವಿನ್. ಸೊ ಆಗ ಅವ್ರು ಬಂದು ಆಡಿದಂಥ ರೀತಿ ವಿಜಯ್ ಶಂಕರ್ ಜೊತೆಗೆ, ವಿಜಯ್ ಶಂಕರ್ಗಂತೂ 4 ಲೈವ್ ಸಿಕ್ತು, ಅದನ್ನು ಆ ವ್ಯಕ್ತಿ ಯೂಸೇ ಮಾಡ್ಕೊಳ್ಳಿಲ್ಲ. ತಾನು ಆಡಿದಂಥ ಪಿಚ್ ವಿಜಯ್ ಶಂಕರ್ಗೆ ಚೆಪಾಕ್ ಸ್ಟೇಡಿಯಂ ಇದೆಯಲ್ಲ, ಚಿಕ್ಕ ವಯಸ್ಸಿನಿಂದ ಆಡಿ ಬೆಳೆದು ಕುಣಿದಾಡಿ ಎಲ್ಲ ಪ್ರತಿ ಮೂಲೆ ಕೂಡ ಗೊತ್ತಿರುವಂಥ ಒಂದು ಪಿಚ್ ಅದು ಚೆಪಾಕ್. ಆದರೆ ಭಾಳ ಸ್ಟ್ರಗಲ್ ಮಾಡಿದ್ರು. ಈ ಕಡೆ ನಾವು DC ಬೌಲರ್ಗಳು ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು, ಅದು ಬೇರೆ ವಿಷಯ. ಆದರೆ ಧೋನಿಯನ್ನೇ ಆಡಿದಂಥ ರೀತಿ 30 ರನ್ 26 ಬಾಲಿಗೆ 1 ಬೌಂಡ್ರಿ 1 ಸಿಕ್ಸ್. ಈಗ ಚೆನ್ನೈನ ಫ್ಯಾನ್ಸೇ ಕೆರಳಿ ನಿಂತಿದ್ದಾರೆ. ಧೋನಿ ಅವ್ರನ್ನ ಸುಮ್ಮನೆ ನೀವೊಂದು ಫೇಸ್ ಅಂತ ಇಟ್ಕೊಂಡಿದ್ದೀರಾ? ಧೋನಿ ಇಲ್ಲದೆ ಹೋದರೆ ಚೆನ್ನೈ ಸೂಪರ್ ಕಿಂಗ್ಸ್ ಕತೆ ಮುಗೀತು ಅಂತ ಜಸ್ಟ್ ಒಂದು ಬ್ರ್ಯಾಂಡ್ ಫೇಸ್ ಆಗಿ ನೀವು ಇಟ್ಕೊಂಡಿದ್ದೀರಾ, ಅಥವಾ ಗೆಲ್ಲಬೇಕು ಅಂತ ಇಟ್ಕೊಂಡಿದ್ದೀರಾ? ಯಾಕೆ ಧೋನಿ ಇಲ್ಲದೆ ನೀವು ಚೆನ್ನೈ ಸೂಪರ್ ಕಿಂಗ್ಸ್ ಇರೋಕ್ಕೆ ಸಾಧ್ಯ ಇಲ್ವಾ ಅಂತ ಕೆಲವರು ಏನೇನು ಫ್ಯಾನ್ಸ್ ಮಾತಾಡಿರೋ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಒಂದಷ್ಟು ಯೂಟ್ಯೂಬ್ ಪೇಜ್ಗಳನ್ನು ನೋಡಿದಾಗ ಕೆಲ ಫ್ಯಾನ್ಸ್ ಏನು ಹೇಳ್ತಾರೆ ಅಂತಂದರೆ, ನಾವು ಚೆನ್ನೈ ಸೂಪರ್ ಕಿಂಗ್ಸ್ನ ಸಪೋರ್ಟ್ ಮಾಡೋಕ್ಕೆ ಬಂದಿರೋದು DSK ಅಲ್ಲ, ಧೋನಿ ಸೂಪರ್ ಕಿಂಗ್ಸ್ ಅಲ್ಲ, ಚೆನ್ನೈ ಸೂಪರ್ ಕಿಂಗ್ಸ್. ಹಾಗಾಗಿ ಬೇಕಾಗುವಂಥ ಗೆಲ್ಲುವಂಥ ಟೀಮನ್ನು ಆಯ್ಕೆ ಮಾಡಿ. ಧೋನಿ ಆಡ್ತಾ ಇಲ್ವಾ, ಅವ್ರ ಬಗ್ಲು ಒಬ್ಬ ಯಂಗ್ಸ್ಟರ್ ಅಂತಾನೆ. ಮುಂಬೈನಲ್ಲಿ ಆಡ್ತಿರುವಂಥ ವಿಘ್ನೇಶ್ ಪುತ್ತೂರ್ ಇರ್ಬೋದು, ಬೇರೆ ಬೇರೆ ಪ್ಲೇಯರ್ಗಳನ್ನು ನಾವು ನೋಡ್ತಾ ಇದ್ದೀವಿ. ವಿಪ್ರಾಜ್ ಮನೆ ಆಡಿದಂಥ ರೀತಿ. ಸೊ ಎಲ್ಲ ಫ್ರಾಂಚೈಸಿಗಳು ಕೂಡ ಯಂಗ್ಸ್ಟರ್ಸ್ಗೆ ಮಣೆ ಹಾಕ್ತಾ ಗೆಲ್ತಾ ಇದ್ರೆ, ಇವ್ರು ಬರೀ ಧೋನಿ ಬಾಲ ಹಿಡ್ಕೊಂಡೇ ಹೋಗ್ತಾರೆ ಚೆನ್ನೈನ ಫ್ರಾಂಚೈಸಿಯಿಂದ. ಜೊತೆಗೆ ಒಂದಷ್ಟು ಮೆಚ್ಯೂರ್ಡ್ ಫ್ಯಾನ್ಸ್ ಏನು ಹೇಳಿದ್ದಾರೆ ಅಂತಂದರೆ, ಕೆಲವೊಂದಿಷ್ಟು ಜನ ಫ್ಯಾನ್ಸ್ ಬರ್ತಾರೆ ಸ್ಟೇಡಿಯಂಗೆ, ಅವ್ರಿಗೇನು ಧೋನಿ ಲಾಸ್ಟಿಗೆ ಬಂದು ಒಂದು 6 ಹೊಡೆದು ಒಂದು 4 ಹೊಡೆದ್ರು ಮುಗೀತು ಸಾಕು ನೆಮ್ಮದಿ ಅಂತ ವಿಜಿಲ್ ಹೊಡ್ಕೊಂಡು ಹೋಗ್ತಾರೆ. ಇಷ್ಟೇ ಬೇಕು ಅಂತಿರುವಂಥ ಫ್ಯಾನ್ಸ್ಗಳಿದ್ದಾರೆ. ಆದರೆ ಟ್ರೂ ಫ್ಯಾನ್ಸಿಗೆ ಬೇಕಾಗಿರೋದು ಮ್ಯಾಚ್ ಗೆಲ್ಲಬೇಕು ಅಂತ ಇಂಟೆಂಟ್ ತೋರಿಸ್ಬೇಕು ಅಟ್ಲೀಸ್ಟ್. ಇನ್ನು ಒಂದಷ್ಟು ಮಾಜಿ ಆಟಗಾರರು ಕೂಡ ಮಾತನಾಡಿದ್ದಾರೆ, ಸೇವಾಗ್ ಮಾತನಾಡಿದರು. ಈ ಸ್ಟಂಪಿಂಗ್ ಬಗ್ಗೆ, ಮಿಂಚಿನ ಸ್ಟಂಪ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಎಲ್ಲರೂ ಕೂಡ ಸ್ಟೇಟಸ್ ಆಗ್ತಿರ್ತೀರಾ, ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಹೌದು, ಧೋನಿ ಅದ್ಭುತವಾದಂಥ ಭಾಳ ಕ್ವಿಕ್ನೆಸ್ ಇರುವಂಥ ಆ ಲೈಟ್ನಿಂಗ್ ಸ್ಪೀಡ್ ಇರುವಂಥ ಸ್ಟಂಪ್ ಮಾಡಬಲ್ಲ ಅಂತ ಒಬ್ಬ ವಿಕೆಟ್ ಕೀಪರ್. ಬಟ್ ಸೆವಾಗ್ ಹೇಳುವಂಥ ಪ್ರಕಾರ ಯಾರೇ ಕೀಪರ್ ಇದ್ದರೂ ಕೂಡ ಸ್ಟಂಪ್ ಮಾಡ್ತಾಯಿದ್ರು. ಆದರೆ ಇವನೇನು ಸ್ವಲ್ಪ ಕ್ವಿಕ್ಕಾಗಿ ಮಾಡ್ತಾರೆ ಅನ್ನೋದು ಬಿಟ್ಟರೆ ಎನಿ ಕೀಪರ್ ವಿಲ್ ಡೂ ದ ಸೇಮ್ ಜಾಬ್ ಅಂತ ಸೆವಾಗ್ ಹೇಳ್ತಾ ಇದ್ರು. ಇನ್ನೊಂದು ಭಾಳ ಮುಖ್ಯವಾದಂಥ ವಿಚಾರ ಅಂತಂದರೆ, ಧೋನಿ ಭಾಳ ಗೌರವಯುತವಾದಂಥ ಒಂದು ವಿದಾಯನ ಪಡಿಬೋದಾಗಿದ್ದರೆ ಅದು 2023ರಲ್ಲಿ ಆ ಒಂದು ರೋಚಕ ಫೈನಲ್ ಗೆದ್ರಲ್ಲ, ರವೀಂದ್ರ ಜಡೇಜಾ ಎಂಡಲ್ಲಿ ಬಂದು ಆ ವಿನ್ ಮಾಡಿಸೋಂಥ ರೀತಿ, ಅದಾದಮೇಲೆ ಓಡ್ ಬಂದು ಧೋನಿ ಅವ್ರನ್ನ ಜಂಪ್ ಮಾಡಿ ಅಪ್ಕೊಳ್ಳೋಂಥ ರೀತಿ, ಆ ಪರ್ಫೆಕ್ಟ್ ಡೇ ಅದು. ಯಾಕೆಂದರೆ ಧೋನಿ ಯಾವತ್ತೂ ಕೂಡ ತುಂಬ ವೆಯ್ಟ್ ಮಾಡೋದೇನಿಲ್ಲ. ಅವರು ವಿದಾಯ ಹೇಳಬೇಕು ಅಂತಂದರೆ ಸಡನ್ನಾಗಿ ಅನೌನ್ಸ್ ಮಾಡೇ ಬಿಡ್ತಾರೆ. ಬಟ್ IPL ವಿಚಾರದಲ್ಲಿ ಯಾಕೆ ಆ ಒಂದು ಕ್ಲಾರಿಟಿ ಕಾಣ್ತಾ ಇಲ್ಲ ಧೋನಿ ವಿಚಾರದಲ್ಲಿ? ಏನಾದರೂ CSK ಫ್ರಾಂಚೈಸಿ ಅವ್ರನ್ನ ಬಲವಂತವಾಗಿ ಎಳಿತಾ ಇದೆಯಾ? ತಾನು ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ಆಡಿಸುವಂಥ ಪ್ರಯತ್ನ ಆಗ್ತಾ ಇದೆಯಾ? ಅಥವಾ ಅವರ ದೇಹ ಒಪ್ತಾ ಇಲ್ವಾ? ಓಕೆ, ಅವರಿಗೆ ಫಿಸಿಕಲಿ ತುಂಬ ಸ್ಟ್ರೈನ್ ಇದೆ, ಹೇಳುವಂಥ ಪ್ರಕಾರ ಮಂಡಿ ನೋವಿದೆ ಅಂತ ಈಗ ಇನ್ಫಾರ್ಮೇಷನ್ ಇರೋದು. ಅವರಿಗೆ ಕಾಲಲ್ಲಿ ಹೆಚ್ಚಾಗಿ ಓಡೋಕ್ಕಾಗಲ್ಲ ಅಂತ. ಹಾಗಾದರೆ 20 ಓವರ್ ಒಬ್ಬ ವಿಕೆಟ್ ಕೀಪಿಂಗ್ ಮಾಡಬಲ್ಲಂಥ ಪ್ಲೇಯರ್, 40+ ಏಜ್ ಇರುವಂಥ ಒಬ್ಬ ಪ್ಲೇಯರ್, ವಿಕೆಟ್ ಕೀಪಿಂಗ್ ಅಷ್ಟು ಸುಲಭ ಅಲ್ಲ. ನೀವು ಬೇಗ ಮೂಮೆಂಟ್ ಆಗಬೇಕು, ಡೈವ್ ಹೊಡಿಬೇಕು, ಕಲೆಕ್ಟ್ ಮಾಡಬೇಕು ಬಾಲ್ಗಳನ್ನು. ಪೇಸರ್ಸ್ ಇದ್ದಾಗ ಅದೊಂಥರ, ವೇಗಿಗಳಿಗೆ ಒಂಥರ, ಸ್ಪಿನ್ ಇದ್ದಾಗಲೂ ಕೂಡ ನಿಮ್ಮ ಕೈಕಾಲುಗಳು ಕಣ್ಣು ಎಲ್ಲವೂ ಕೂಡ ಕ್ವಿಕ್ ಇರಬೇಕು. ಕೆಲವರ ಪ್ರಶ್ನೆ ಏನಂತಂದರೆ, 20 ಓವರ್ ನೀವು ಕೀಪಿಂಗ್ ಮಾಡ್ತೀರಾ, ಸ್ಟಂಪಿಂಗ್ಗಳನ್ನು ಮಾಡ್ತೀರಾ, ಜಂಪ್ ಮಾಡಿ ಕ್ಯಾಚ್ಗಳನ್ನು ಹಿಡಿತೀರಾ, ಆಗ ಇರದಂಥ ಕಾಲು ನೋವು ಬ್ಯಾಟಿಂಗ್ ಮಾಡುವಾಗ ಯಾಕೆ ಬರುತ್ತಾ?
ಬಟ್ ನಮಗೆ ಉತ್ತರ ಗೊತ್ತಿಲ್ಲ. ಧೋನಿನೇ ಉತ್ತರಿಸಬೇಕಿದ್ದಕ್ಕೆ. ನಿಜಕ್ಕೂ ಅವ್ರಿಗಿರುವಂಥದ್ದು ಫಿಸಿಕಲ್ ಸಮಸ್ಯೆನ. ಯಾಕಂದರೆ ಸ್ಟೀಫನ್ ಫ್ಲೆಮಿಂಗ್ ಹೇಳ್ತಾ ಇದ್ರು, ನಾವು ಧೋನಿನ ಬಳಸೋದು ಕೊನೆಯ 2-3 ಓವರಲ್ಲಿ ಮಾತ್ರ ಅಂತ. ಹಾಗಾದರೆ ನೀವು ಅವ್ರನ್ನ ಇಂಪ್ಯಾಕ್ಟ್ ಆಗಿ ಇಟ್ಕೊಂಡು ಏನಾದರೂ ಆ ಥರ ಏನಾದರೂ ಪ್ಲ್ಯಾನ್ ಮಾಡಬಹುದಾ ಅಂತ ಕೆಲವರು ಹೇಳ್ತೀರಾ. ಏನಾದರೂ ಕೀಪರ್ ಬೇರೆ ಯಂಗ್ಸ್ಟರ್ನ ಕೀಪರ್ ತಂದು ಇವ್ರನ್ನ ಬರೀ ಬ್ಯಾಟಿಂಗ್ಗೆ ಅಂತ ಮಾತ್ರ, ಫಿನಿಷಿಂಗ್ಗೆ ಅಂತ ಇಟ್ಕೊಳ್ತೀರಾ ಅಂತ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಅಂತ. ಬಟ್ ಧೋನಿ ಅಂತಹ ಒಬ್ಬ ಚಾಂಪಿಯನ್ ಪ್ಲೇಯರ್, ನಾವೆಲ್ಲರೂ ಕೂಡ ಭಾಳ ಸೆಲೆಬ್ರೇಟ್ ಮಾಡಿದಂಥ ಒಬ್ಬ ಪ್ಲೇಯರ್ನ ಈ ಥರ ನೋಡೋದು ಭಾಳ ಕಷ್ಟ. ಅದರಲ್ಲೂ ನೋಡಿ, RCB ಫ್ಯಾನ್ಸ್ ಹೇಗಂತಂದರೆ 18 ವರ್ಷದಿಂದ ಕಪ್ ಗೆದ್ದಿಲ್ಲ, ಬಟ್ ಸ್ಟಿಲ್ ಯಾವತ್ತೂ ಆ ಪ್ಲೇಯರ್ಗಳನ್ನು ಬಿಟ್ಕೊಟ್ಟಿಲ್ಲ. ಬಟ್ 2-3 ಮ್ಯಾಚ್ ಸೋತಿದೆ. CSK ಫ್ಯಾನ್ಸ್ ಬಹುತೇಕರು ಧೋನಿ ಅವ್ರ ವಿಚಾರದಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ವಾಗ್ದಾಳಿ ನಡೆಸ್ತಾಲೇ ಇದ್ದಾರೆ, ಒಂದಷ್ಟು ಟೀಕೆ ಮಾಡ್ತಿದ್ದಾರೆ. ಧೋನಿ ಯಾಕೆ ಚೇಂಜ್ ಮಾಡಿ, ಸಾಕು ನೀವು ಆಡಿದ್ದು 2023ರಲ್ಲಿ ವಿದಾಯ ಹೇಳಬೇಕಿತ್ತು ಅಂತ ತರಹೇವಾರಿ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಧೋನಿ ವಿಚಾರದಲ್ಲಿ ನಿಮ್ಗೇನು ಅನಿಸುತ್ತೆ? ಧೋನಿ ಇನ್ನೂ ಮುಂದುವರಿಬೇಕಾ ಅಥವಾ ಅವರು ವಿದಾಯ ಹೇಳುವಂಥ ಟೈಮ್ ಬಂದಿದೆಯಾ? ನಿನ್ನೆ ಒಂದು ಡೌಟ್ ಇತ್ತು, ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ಅವರ ತಂದೆ ಪಾನ್ ಸಿಂಗ್ ಹಾಗೇನೆ ಅವರ ತಾಯಿ ಕೂಡ ಬಂದಿದ್ದರು. ಇಬ್ಬರು ಕೂಡ ಮ್ಯಾಚ್ ನೋಡೋಕೆ ಅಲ್ಲಿ ಸ್ಟೇಡಿಯಮಿಗೆ ಬಂದಾಗ ಎಲ್ಲರೂ ಕೂಡ ಅಂದ್ಕೊಂಡ್ರು ಮೇ ಬಿ ನೆನ್ನೆನೇ ಒಂದು ಫುಲ್ ಸ್ಟಾಪ್ ಹಾಕ್ತಾರೆ ಧೋನಿ ಅಂತ. ಬಟ್ ಆಸ್ ಕ್ರಿಕೆಟ್ ಫ್ಯಾನ್ಸ್ ನಮಗಿನ್ನೂ ಧೋನಿ ಅವ್ರನ್ನ ನೋಡೋಕೆ ಇಷ್ಟ, ಆದರೆ ಈ ರೀತಿ ನೋಡೋಕ್ಕೆ ಖಂಡಿತ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಒಬ್ಬ ಚಾಂಪಿಯನ್ ಪ್ಲೇಯರನ್ನು. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ, ಧೋನಿ ಅವರ ಮುಂದಿನ ಪಯಣ ಹೇಗಿರಬೇಕು ಅಥವಾ CSK ಫ್ರಾಂಚೈಸಿ ಅವ್ರನ್ನ ಹೇಗೆ ಬಳಸ್ಕೊಳ್ಬೇಕು ಏನು. ಋತುರಾಜ್ ಗಾಯಕ್ವಾಡ್ಗೂ ಕೂಡ ಧೋನಿ ಅವರಿಂದ ಏನು ತುಂಬ ಸಹಾಯ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚನ್ನು ಚೇಪಾಕಲ್ಲಿ ಗೆದ್ದಿದ್ದಾರೆ. ಅವರ ಪ್ಲ್ಯಾನಲ್ಲಿ, ಬೌಲಿಂಗ್ ಚೇಂಜಲ್ಲಿ, ಫೀಲ್ಡ್ ಸೆಟಪ್ಪಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಂದಿಲ್ಲ. ಸೊ ಹಾಗಾಗಿ ಋತುರಾಜ್ ಆಸ್ ಎ ಕ್ಯಾಪ್ಟನ್ ಕೂಡ ಒಂದು ಕಡೆ ಫೇಲ್ ಆಗ್ತಿದ್ದಾರೆ, ಇನ್ನೊಂದು ಕಡೆ ಧೋನಿ ಆಸ್ ಎ ಪ್ಲೇಯರ್, ಮೆಂಟರ್ ಕೂಡ, ಐಕಾನ್ ಆಗಿ ಕೂಡ ಫೇಲ್ ಆಗ್ತಿದ್ದಾರೆ. ಹಿಂದಿನ ಆ ಒಂದು ಖದರ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಲ್ಲಿ ಕಾಣ್ತಾ ಇಲ್ಲ. ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧೋನಿ ಅವರ ಫ್ಯೂಚರ್ ಏನಾಗಿರಬೇಕು ಅಂತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.